ಯೂಟ್ಯೂಬ್ ಚಾನೆಲ್. ಇವತ್ತು ಅದಿತಿಗೆ ಸೈಕಲ್ನ ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ಆ್ಯಕ್ಚುಲಿ ಬೇಗ ಹೋಗಬೇಕು ಅಂತಾನೆ ಅನ್ಕೊಂಡಿದ್ವಿ. ಇವತ್ತು ಡಾಡಾ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ಲೇಟಾಗಿ ಬಂದರು. ಅದಿತಿಗೆ ಲವ್ ಲ್ಯಾಬ್ದು ನಾವು ಪರ್ಚೇಸ್ ಮಾಡೋಣ ಅಂತ ಹೋಗಿದ್ವಿ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ, ಆಗೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇವತ್ತು ಈ ಲವ್ ಲ್ಯಾಬ್ದು ಸೈಕಲ್ ಪರ್ಚೇಸ್ ಮಾಡಿದ್ವಿ. ಅದಿತಿಗೆ ಬೇಬಿ ಹಗ್ದು ಲಾಸ್ಟ್ ಟೈಮ್ ಟ್ರೈ ಸೈಕಲ್ ಕಾರ್ ಥರ ಪರ್ಚೇಸ್ ಮಾಡಿದಾಗ್ಲೂ ಪಾಂಡಾ ಅಂತ ಹೇಳ್ತೀವಲ್ಲ, ಸೊ ಅದನ್ನ ಪರ್ಚೇಸ್ ಮಾಡಿದಾಗ ತುಂಬ ಕೇಳ್ತಿದ್ರಿ ಲಿಂಕ್ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ. ಸೊ ಅದನ್ನ ಫಸ್ಟ್ ಕ್ರೈಯಲ್ಲಿ ಪರ್ಚೇಸ್ ಮಾಡಿದ್ದು. ಪೆಡಲ್ ಸಹ ಇದೆ, ಪೆಡಲ್ ಸಹ ಮಕ್ಕಳು ಮಾಡ್ಬೋದು. ಹೇಗಿತ್ತು ಇವತ್ತಿನ ಶಾಪಿಂಗು, ಏನೇನೆಲ್ಲ ಪರ್ಚೇಸ್ ಮಾಡಿದೆ ಅಂತ ನೀವು ತಿಳ್ಕೊಬೇಕು ಅಂತಂದ್ರೆ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ. ಎಸ್ ಅದಿತಿ, ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಸೈಕಲ್. ನನ್ನ ಫ್ರೆಂಡ್ ಹೇಳಿದ್ರು ಇವತ್ತು ಲಾಸ್ಟ್ ಡೇಟ್ ಅಂತೆ ಹೋಗು ಅಂತ. ಸೊ ನಾನು ಅದಿತಿ ಅಂತೂ ಡ್ಯಾಡಾಗಂತೂ ಫುಲ್ಲು ಟಾರ್ಚರ್ ಕೊಟ್ಬಿಟ್ಟಿದೀವಿ, ಕರ್ಕೊಂಡೋಗಿ ಅಂತ. ಸೊ ಫೈನಲಿ ಅದಿತಿಗೆ ಸೈಕಲ್ ಬಂತು. ಸೊ ಬರ್ತ್ಡೇ ಗಿಫ್ಟ್ಸು ಎಲ್ಲ ಸ್ಟಾರ್ಟ್ ಆಗುತ್ತೆ. ಬರ್ತ್ಡೇ ಗಿಫ್ಟ್ಸ್ ಅಂತಂದ್ರೆ ಅವ್ರ ಹತ್ರ ಏನ್ ಇಲ್ಲದೆ ಇರೋದನ್ನೇ ನಾವು ಕೊಡ್ಸೋದಕ್ಕೆ ಸಾಧ್ಯ ಅಲ್ವಾ, ಅದಕ್ಕೋಸ್ಕರ ಸ್ಟಾರ್ಟ್ ಆಗ್ತಿದೆ ಅಲ್ವಾ. ಸೊ ಇನ್ನೇನು 2 months ಇದೆ ಅದಿತಿಗೆ. ಸೊ ಇದು ಒಂದಾಗುತ್ತೆ ಅಂತ ಅಂದ್ಬಿಟ್ಟು ಸೈಕಲ್ನ ಪರ್ಚೇಸ್ ಮಾಡಕ್ ಬಂದ್ವಿ. ನನ್ನ ಫ್ರೆಂಡ್ ನನಗೆ ಸಜೆಸ್ಟ್ ಮಾಡಿದ್ದು ಫ್ಯಾಕ್ಟ್ರಿ ಔಟ್ಲೆಟ್ ನಡೀತಾ ಇದೆ ಲವ್ ಲ್ಯಾಬ್ ಬ್ರ್ಯಾಂಡದು. ಸೊ ಹೋಗಿ ತಗೋ, 15 to 20% ಆಫರು ಮತ್ತು 60% 80% ಆಫರ್ ಇದೆ ಅಂತ ಹೇಳಿದ್ರು. ಸೊ ಲೆಟ್ಸ್ ಟ್ರೈ ಅಂತ ಈ ಒಂದು ಔಟ್ಲೆಟ್ಗೆ ಹೋಗಿದ್ವಿ. ಆಮೇಲೆ ಅಲ್ಲಿ ಹೋದರೆ ನಮಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಆ ಶಾಕಿಂಗ್ ಏನು ಆ್ಯಂಡ್ ಏನೇನೇನೆಲ್ಲ ಪರ್ಚೇಸ್ ಮಾಡಿದ್ವಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಮಕ್ಕಳಿಗೆ ನಾವು ಯಾವಾಗ ಸೈಕಲ್ ಕೊಡಿಸ್ಬೇಕು ಅನ್ನೋದು ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮಕ್ಕಳ ಏಜ್ಗೆ ನಾವು ಟಾಯ್ಸ್ಗಳನ್ನ ಕೊಡಿಸ್ಬೇಕಾಗತ್ತೆ. ಈಗ ಎಕ್ಸಾಂಪಲ್ ಅದಿತಿಗೆ ನೀವು ಸ್ಟೋರೀಸಲ್ಲಿ ನೋಡಿರ್ತೀರಾ ಅಥವಾ ವಿಡಿಯೋಸಲ್ಲಿ ನೋಡಿರ್ತೀರಾ, ಅದಿತಿ ಹತ್ರ ಒಂದು ಪಿಂಕ್ ಕಲರ್ ಪಾಂಡಾ ಇದೆ ಅಲ್ವಾ, ಅಂದರೆ ಕಾರ್ ರೀತಿ. ಸೊ ಆ ಕಾರ್ನ ಮಕ್ಕಳಿಗೆ ನಾವು 1.5 ವರ್ಷ ಆದಮೇಲೆ ಕೊಡಬೇಕಾಗತ್ತೆ. ಆವಾಗ ಮಕ್ಕಳಿಗೆ ಕರೆಕ್ಟಾಗಿ ಕೂತ್ಕೊಳ್ಳೋದಕ್ಕೆ ಪೊಸಿಷನ್ ಚೆನ್ನಾಗಿ ಬಂದಿರುತ್ತೆ, ಬ್ಯಾಲೆನ್ಸ್ ಚೆನ್ನಾಗಿ ಬಂದಿರುತ್ತೆ, 2 hand ಕೋಆರ್ಡಿನೇಷನ್, ಐ ಹ್ಯಾಂಡ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಬಂದಿರುತ್ತೆ. ಸೈಕಲ್ನ ನಾವು ಮಕ್ಕಳಿಗೆ ಪ್ಲ್ಯಾನ್ ಮಾಡಬೇಕಾಗಿರೋದು 2 ವರ್ಷದಿಂದ. ಅಂತಂದರೆ ಅದಿತಿಗೆ ಇನ್ನೇನು 2 ತಿಂಗಳಲ್ಲಿ 2 ವರ್ಷ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ನಾವು ಈಗ ಸೈಕಲ್ನ ಅದಿತಿಗೆ ಪ್ಲ್ಯಾನ್ ಮಾಡಿದ್ದು. ನಾವು ಹೋಗಿದ್ದ ಔಟ್ಲೆಟಲ್ಲಿ ತುಂಬ ಪ್ರಾಡಕ್ಟ್ಸ್ಗಳಿತ್ತು, ಎಲ್ಲನೂ ಬ್ರ್ಯಾಂಡೆಡ್ಡೇ, ಲವ್ ಲ್ಯಾಪು ಆ್ಯಂಡ್ ಬೇರೆ ಒಂದು ಬ್ರ್ಯಾಂಡ್ ಇರುವಂತಹ ಒಂದು ಪ್ರಾಡಕ್ಟ್ಸ್ಗಳಿತ್ತು. ಬೇಬಿ ವಾಕರ್ಸು ಮತ್ತು ಸ್ಟ್ರೋಲರ್ಸು, OTGಸು ಆ್ಯಂಡ್ ಏರ್ ಫ್ರೈಯರು, ಸ್ಟವ್ಸು, ಬಟ್ಟೆಗಳು ಏನಿಲ್ಲ ಅಂತ ಏನಿಲ್ಲ, ಎಲ್ಲನೂ ಇತ್ತು. ಆದರೆ ನಮಗೆ ಬೇಕಾಗಿದ್ದು ಅದಿತಿಗೆ ಟ್ರೈ ಸೈಕಲ್ನ ತೊಗೊಳ್ಬೇಕಾಗಿತ್ತು. ಸೊ ಎಲ್ಲನೂ ನೋಡಿದ್ವಿ ಏನೇನಿದೆ ಅಂತ. ಒಂಥರ ದೊಡ್ಡ ಫ್ಯಾಕ್ಟ್ರಿಯಲ್ಲಿ ಇದನ್ನು ಔಟ್ಲೆಟ್ನ ಹಾಕ್ಕೊಂಡಿದ್ದಾರೆ, ತುಂಬ ಜಾಸ್ತಿ ಜನ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ ನಮ್ಮ ಒಂದು ಫಾಲೋವರ್ ಸಹ ಅಲ್ಲಿ ಸಿಕ್ಕಿದ್ರು, 2-3 ಜನ ಸಿಕ್ಕಿದ್ರು, ಚೆನ್ನಾಗಿ ಮಾತಾಡಿಸಿದ್ರು. ಖುಷಿ ಅನಿಸುತ್ತೆ, ಎಲ್ಲೇ ಹೋದ್ರೂ ಕಂಡಿಡಿದು ಮಾತಾಡಿಸ್ತಾರಲ್ಲ, ಅದು ತುಂಬ ಖುಷಿ ಅನಿಸುತ್ತೆ. ಈ ರೀತಿ ತುಂಬ ಗೋಡೌನ್ ದೊಡ್ಡದು ಒಂದು ಫ್ಯಾಕ್ಟ್ರಿ ಇದ್ದಿದ್ದರಿಂದ ಈ ರೀತಿ ಸೈಕಲ್ದು ನಾವೇ ಒಂದು ಅಸೆಂಬಲ್ನ ಮಾಡಿಸ್ಕೊಳ್ಬೇಕು. ನಾವು ಯಾವ್ದು ಸೆಲೆಕ್ಟ್ ಮಾಡಿಕೊಂಡು, ಆ್ಯಕ್ಚುಲಿ ನನಗೆ ಪಿಂಕ್ ಅಂತಂದರೆ ಅದಿತಿಗೆ ಜಾಸ್ತಿ ಒಲವು. ಪಿಂಕ್ ಅಂತ, ಅದಿತಿ ಗರ್ಲ್ ಅಲ್ವಾ, ಪಿಂಕಿ ಅಂತ. ನಾನು ಪಿಂಕ್ ಕಲರ್ ಬೇಕು ಅಂತಂದರೆ, ಇಲ್ಲ ಮೇಡಮ್ ಪಿಂಕ್ ಕಲರ್ ಸೈಕಲ್ಗೆ ಸ್ವಲ್ಪ ಪ್ರಾಡಕ್ಟ್ಸ್ಗಳೆಲ್ಲ ಅಂತಂದರೆ ಮೆಟೀರಿಯಲ್ಸ್ ಎಲ್ಲ ಕಡಿಮೆ ಇದೆ, ಬೇರೆ ಕಲರ್ ತೊಗೊಳ್ಳಿ ಅಂತ. ಆಮೇಲೆ ಒಂದ್ಸಲ ಆರೆಂಜ್ನ ಸೆಲೆಕ್ಟ್ ಮಾಡಿದ್ವಿ. ಇವಾಗ ಅದಿತಿ ಕುತ್ಕೊಂಡಿದ್ದಾರಲ್ಲ ಆ ಸೈಕಲ್ಲು ಆರೆಂಜ್ ಎಲ್ಲ ಆಲ್ಮೋಸ್ಟ್ ಸೆಟ್, ಅದು ಅಸೆಂಬಲ್ ಎಲ್ಲ ಆಯಿತು. ಅದಾದಮೇಲೆ ನೋಡಿದ್ರೆ ಅದು ಯಾಕೋ ತುಂಬ ಶೇಕ್ ಆಗ್ತಿತ್ತು. ಇಲ್ಲ ಬೇರೆ ಅಸೆಂಬಲ್ ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಯೆಲ್ಲೋ ಕಲರ್ನ ಸೆಲೆಕ್ಟ್ ಮಾಡಿದ್ವಿ. ಈ ರೀತಿ ಆ್ಯಕ್ಚುಲಿ ನಾವೊಂದು 5:30 ಹೋಗಿದ್ದು, ನಾವು ಮನೆಗೆ ಬರೋ ಅಷ್ಟರಲ್ಲಿ 8 o'clock 8:30 ಏನೋ ಆಗಿತ್ತು. ಅಷ್ಟು ಲೇಟ್ ಆಯಿತು. ತುಂಬ ರಶ್ಶು, ತುಂಬ ಕ್ಯೂ ನಿಂತ್ಬಿಟ್ಟಿದ್ರು ಈ ಒಂದು ಸೈಕಲ್ನ ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ. ಈ ಸೈಕಲ್ ಆರೆಂಜ್ ಕಲರ್ ಆಯ್ತಲ್ಲ, ಒಂದ್ಸಲ ನೋಡೋಣ, ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಹೋದಾಗ ತುಂಬ ಶೇಕ್ ಆಗ್ತಿತ್ತು, ಹಿಡಿದು ಹೋಗ್ತಾ ಇತ್ತು, ಏನೋ ಪ್ರಾಬ್ಲಮ್ ಇತ್ತು. ಅವರೇ ಹೇಳಿದ್ರು, ಇಲ್ಲ ಈ ಸೈಕಲ್ ಬೇಡ, ಬೇರೆ ಅಸೆಂಬಲ್ ಮಾಡ್ಕೊಡ್ತೀವಿ, ವೆಯ್ಟ್ ಮಾಡಿ ಅಂತ. 2 ವರ್ಷದ ಮಕ್ಕಳಿಗೆ ನಾವು ಈ ರೀತಿ ಮಕ್ಕಳನ್ನ ಕೂರಿಸಿ ಪುಷ್ ಮಾಡ್ಬೋದು. ಪೆಡಲ್ ಮಾಡೋದು ಮಕ್ಕಳು 3 ವರ್ಷದಿಂದ. ಕೆಲವು ಮಕ್ಕಳುಗಳು ಬೇಗ ಕಲಿತಾರೆ. ಇಟ್ ಡಿಪೆಂಡ್ಸ್ ಆನ್ ಮಕ್ಕಳ ಸ್ಕಿಲ್. ನಾವು ಎಷ್ಟು ಮಕ್ಕಳಿಗೆ ಎಕ್ಸ್ಪೀರಿಯನ್ಸ್ ಕೊಡ್ತೀವೋ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ಅದಿತಿ ಅಂತೂ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಅಲ್ಲಿ ಸ್ಟ್ರೋಲರ್ಸ್ನ ನೋಡಿ, ಮಮ್ಮ ಇದನ್ನು ತೊಗೊಳ್ಳೋಣ, ಕೂರಿಸಿ ಹಾಗೆ ಹೀಗೆ ಅಂತೆಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಕ್ಚುಲಿ ಅದಿತಿ ಸೆಕೆಂಡ್ ನ್ಯಾಪ್ ಮಾಡೇ ಇರಲಿಲ್ಲ. ನಾನೇನು ಅಂದ್ಕೊಂಡೆ ಅಂತಂದರೆ ಕಾರಲ್ಲಿ ಹೋಗುವಾಗ ಮಲ್ಕೊಂಡು ಬಿಟ್ಟಿರ್ತಾರೆ ಅಂತ ಅಂದ್ಕೊಂಡೆ, ಬಟ್ ಮಲ್ಕೊಳ್ಳೇ ಇಲ್ಲ. ಸೈಕಲ್ ಅಂತ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು ಅದಿತಿ.
ಸೈಕಲ್ನ ಮಕ್ಕಳಿಗೆ ಕೊಡಿಸೋದ್ರಿಂದ ಬ್ರೈನ್ ಚೆನ್ನಾಗಿ ಶಾರ್ಪ್ ಆಗುತ್ತೆ, ಆ್ಯಕ್ಟಿವೇಟ್ ಆಗುತ್ತೆ. ಹೇಗೆ ಅಂತಂದರೆ ಪ್ರತಿಯೊಬ್ಬರಿಗೂ 2 ಬ್ರೈನ್ ಇರುತ್ತೆ ಅಂತಂದರೆ ಲೆಫ್ಟ್ ಬ್ರೈನ್ ಮತ್ತು ರೈಟ್ ಬ್ರೈನ್. ಮಕ್ಕಳು ಪೆಡಲ್ ಮಾಡುವಾಗ 2 ಅಂತಂದರೆ ಬೈಲ್ಯಾಟ್ರಲ್ ಕೋಆರ್ಡಿನೇಷನ್ ಆಗುತ್ತೆ, ಅಂತಂದರೆ ಮಗುವಿನ ಮಿಡ್ ಬ್ರೈನ್ ಅಂತ ಕರಿತೀವಿ. ಸೊ ಅದು ವರ್ಕ್ ಆದಾಗ ತುಂಬ ಚೆನ್ನಾಗಿ ಬ್ರೈನ್ ಶಾರ್ಪ್ ಆಗುತ್ತೆ. ಮಕ್ಕಳು ಕಾನ್ಸಂಟ್ರೇಟೇ ಮಾಡ್ತಿಲ್ಲ, ಹೋಮ್ವರ್ಕ್ ಸರಿಯಾಗಿ ಬರೆಯೋದಿಲ್ಲ, ಯಾವಾಗಲೂ ಸೈಕಲ್ ಅಂತ ಹೇಳ್ತಾನೆ. ಸೈಕಲ್ ಅಂತೂ ತೆಗೆದು ನಾವು ಮಾಡಿ ಮೇಲೆ ಇಟ್ಬಿಟ್ಟಿದ್ದೀವಿ ಅಥವಾ ಅಟ್ಟದ ಮೇಲೆ ಹಾಕ್ಬಿಟ್ಟಿದ್ದೀವಿ ಅಂತ ಸಾಕಷ್ಟು ಪೇರೆಂಟ್ಸ್ಗಳು ಹೇಳಿರೋದನ್ನು ನಾನು ಕೇಳಿದ್ದೀನಿ ಥೆರಪಿಗೆ ಮಕ್ಕಳು ಬರುವಾಗ. ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳು ದಿನಾಗಲೂ 1 ಅವರ್ ಅಥವಾ ಬೆಳಗ್ಗೆ ಎದ್ದ ತಕ್ಷಣವೇ ಮಕ್ಕಳು ಸೈಕ್ಲಿಂಗ್ ಮಾಡಿದ್ರೆ ಬ್ರೈನ್ ತುಂಬ ಶಾರ್ಪ್ ಆಗುತ್ತೆ. ಕಲಿಯುವ ಒಂದು ಸಾಮರ್ಥ್ಯ ಮಕ್ಕಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಆರೆಂಜ್ ಕಲರ್ ನಾವು ನೋಡಿದ್ವಿ ಅಲ್ವಾ, ಏನು ಪ್ರಾಬ್ಲಮ್ ಆಗ್ತಿದೆ ಅಂತ ಸ್ವಲ್ಪ ಡ್ಯಾಡನು ಸಹ ಬಿಚ್ಚಿ ನೋಡ್ತಾ ಇದ್ರು. ಯಾಕಂತಂದರೆ ಪಾಪ ಅಲ್ಲಿ ಅಸೆಂಬಲ್ ಮಾಡ್ಕೊಡ್ತಿದ್ದಂತಹ ಹುಡುಗ ತುಂಬ ಬ್ಯುಸಿ ಇದ್ದರು, ತುಂಬ ಎಲ್ಲರೂ ಅವ್ರನ್ನೇ ತುಂಬ ಟಾರ್ಚರ್ ಮಾಡ್ತಾಯಿದ್ರು. ನಮ್ಮ ಜನಗಳಿಗಂತೂ ಪೇಷನ್ಸೇ ಇಲ್ಲಪ್ಪ. ಅಂದರೆ ಅವ್ರ ಕೆಲಸ ಆಗ್ಬಿಡ್ಬೇಕು, ಬೇರೆಯವ್ರು ಮಾಡಿಕೊಡೋರು ಏನು ಬೇಕಾರ ಆಗಲಿ, ಅವ್ರಿಗೆ ಎಷ್ಟೇ ಸ್ಟ್ರೆಸ್ ಆಗಲಿ, ಎಷ್ಟೇ ಟೆನ್ಷನ್ ಆಗಲಿ, ಎಷ್ಟು ಜನ ಇದ್ರು ಗೊತ್ತಾ ಆ ಸೈಕಲ್ನ ಅಸೆಂಬಲ್ ಮಾಡ್ಕೊಳ್ಳೋದಕ್ಕೆ. ತುಂಬ ರಶ್ ಇತ್ತು, ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ರು. ಸೊ ಡ್ಯಾಡಾ ಅಲ್ಲೇ ಇದ್ದಿದ್ದು ಸ್ಪ್ಯಾನರ್ ಎಲ್ಲ ತೊಗೊಂಡು ನೋಡೋಣ ಏನಾಗಿದೆ, ಇನ್ನೊಂದು ಸೆಟ್ ಮಾಡಿ ನೋಡಿದ್ರೆ ಸರಿ ಹೋಗುತ್ತಾ ಅಂತ ನೋಡ್ತಿದ್ರು. ಫೈನಲಿ ಡ್ಯಾಡಾ ಎಲ್ಲ ಸೆಟ್ ಮಾಡಿದ್ರು ಸಹ ಆಗಲಿಲ್ಲ. ಈ ಸೈಕಲ್ ಬೇಡ, ಅವರೇ ಹೇಳಿದ್ರು ಬೇಡ, ಇದು ಬೇಡ, ನಾನು ಬೇರೆ ಮಾಡ್ಕೊಡ್ತೀನಿ ಅಂತ. ತುಂಬ ಪೇಷನ್ಸ್. ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಪೇಷನ್ಸ್ ಆಗಿ ವೆಯ್ಟ್ ಮಾಡಿದ್ರೆ ಅವರೂ ಸಹ ನಮಗೆ ಒಳ್ಳೆ ಪ್ರಾಡಕ್ಟೇ ಕೊಡ್ತಾರೆ. ಆದರೆ ಜನಗಳಿಗೆ ವೆಯ್ಟ್ ಮಾಡೋ ಕೆಪಾಸಿಟಿನೇ ಇರೋದಿಲ್ಲ. ಆ್ಯಸ್ ಅ ಪೇರೆಂಟ್ ಆಗಿ ನಾವೇ ವೆಯ್ಟ್ ಮಾಡಿಲ್ಲ ಅಂತಂದರೆ ನಮ್ಮ ಮಕ್ಕಳು ಹೇಗೆ ವೆಯ್ಟ್ ಮಾಡ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕು. ಅದಿತಿ ಅಂತೂ ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ರು ಸೈಕಲ್ ಅಂತ. ಆ್ಯಕ್ಚುಲಿ ಮನೆಯಲ್ಲಿ ಅದಿತಿ ತಮ್ಮದು ಸೈಕಲ್ ಇದೆ, ಬಟ್ ಅವ್ರು ಅದಿತಿ ಜೊತೆ ಶೇರ್ ಮಾಡೋದಿಲ್ಲ. ಅದಿತಿ ಪ್ರತಿ ಸಲ ಹೋದಾಗ ಅದನ್ನು ನೋಡ್ಕೊಂಡು ನಿಂತ್ಕೊಳ್ತಿದ್ರು, ಅದು ತುಂಬ ಹರ್ಟ್ ಆಗ್ತಿತ್ತು. ಆ್ಯಕ್ಚುಲಿ ಅದಕ್ಕೋಸ್ಕರನೇ ಅದಿತಿಗೆ 2 ಇಯರ್ಸ್ಗೆ ಸೈಕಲ್ನ ಪ್ಲ್ಯಾನ್ ಮಾಡೋಣ, ಬರ್ತ್ಡೇ ಗಿಫ್ಟ್ ಅಂತ ಅಂದ್ಬಿಟ್ಟು ಇದನ್ನು ಪ್ಲ್ಯಾನ್ ಮಾಡಿದ್ದು. ಇಲ್ಲ ಅಂತಂದಿದ್ರೆ ಅದಿತಿ 3 ಇಯರ್ಸ್ 2.5 ಇಯರ್ಸ್ಗೆ ಕೊಡಿಸಿದ್ರೆ ಅದಿತಿ 3 ವರ್ಷದ ಒಳಗಡೆ ಪೆಡ್ಲಿಂಗ್ ಎಲ್ಲ ಕಲಿಯೋರು. ಈಗ ಅಲ್ಲಿ ಪ್ಯಾಡ್ ಸಹ ಇದೆ ಅಂತಂದರೆ ಕಾಲನ್ನ ಇಟ್ಕೊಳ್ಳೋದಕ್ಕೆ ನಾವು ಹಿಂದೆಗಡೆಯಿಂದ ಪುಷ್ ಮಾಡ್ಬೋದು. ಅದಿತಿ ಆ್ಯಕ್ಚುಲಿ ಈ ಮನೇಲಿರೋ ಸೈಕಲ್ನ ಒಂದು ಕಾಲಲ್ಲೇ ಪೆಡಲ್ನ ತೊಳ್ಕೊಂಡು ಇನ್ನೊಂದು ಕಾಲಲ್ಲಿ ಎಳ್ಕೊಂಡು ಸೈಕಲ್ನ ಇದು ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ ಈಗ ಅದಿತಿದೇ ಸೈಕಲ್ ಅಂತ ಆದಮೇಲೆ ಅದಿತಿಗೆ ಯಾವಾಗಲೂ ಫ್ರೀಡಮ್ ಇರುತ್ತೆ ಅದ್ರ ಜೊತೆ ಆಟ ಆಡೋದಕ್ಕೆ. ಮಕ್ಕಳಿಗೆ ಆ ರೀತಿ ಹೊಸ ಆಟಿಕೆ ಬಂದಾಗ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ. ಆ್ಯಸ್ ಅ ಪೇರೆಂಟ್ ಆಗಿ ಅದಿತಿ ಆಟ ಆಡೋದನ್ನು ನೋಡಿದಾಗ ನಮಗೆ ತುಂಬ ಖುಷಿ ಆಗ್ತಿದೆ. ಈಗ ಅದಿತಿ ಆರಾಮಾಗಿ ಆಟ ಆಡ್ಬೋದು, ಅವ್ರಿಗೆ ಯಾವಾಗ ಬೇಕಾದರೂ ಆಟ ಆಡ್ಬೋದು ಅನ್ನೋ ಖುಷಿ ನಮಗಿದೆ. ಸೊ ನೀವು ನಿಮ್ಮ ಮಕ್ಕಳಿಗೆ ಸೈಕಲ್ನ ಪರ್ಚೇಸ್ ಮಾಡಬೇಕು ಅಂತಂದರೆ 2 ವರ್ಷಕ್ಕೆ ನೀವು ಕೊಡಿಸ್ಬೋದು. ಮಕ್ಕಳು ಅದನ್ನು ನೀವು ತಳ್ಬೋದು ಹಿಂದೆಗಡೆ. 2.5 ವರ್ಷ 3 ವರ್ಷಕ್ಕೆ ಮಕ್ಕಳು ಪೆಡಲ್ ಮಾಡೋದನ್ನು ಕಲಿತಾರೆ. ಈ ರೀತಿ ಎಲ್ಲನೂ ಬೇಕು ಅಂತ ಅದಿತಿ ಕೇಳ್ತಾಯಿದ್ರು. ಆದರೆ ನಾವು ಮಾತ್ರ ಪರ್ಚೇಸ್ ಮಾಡಿದ್ದು ಬೈಸಿಕಲ್ ಅಂತಂದರೆ ಟ್ರೈಸೈಕಲ್ಸ್ನ ನಾವು ಅದಿತಿಗೆ ಪರ್ಚೇಸ್ ಮಾಡಿ ಬಂದ್ವಿ. ನಾವು ಇದಕ್ಕೆ ಪೇ ಮಾಡಿದ್ದು 1500. ಆ್ಯಕ್ಚುಲಿ ಆನ್ಲೈನಲ್ಲೂ ಅದೇ ಅಮೌಂಟ್ ತೋರಿಸ್ತಿತ್ತು. ನಾನು ಹೇಳಿದೆ ಆನ್ಲೈನಲ್ಲೂ ಇದೆ ಅಲ್ವಾ, ಏನು ಡಿಫ್ರೆನ್ಸ್ ಇದೆ, ಏನು ಔಟ್ಲೈಟ್ ಅಂತ ನೀವು ಹಾಕ್ಕೊಂಡಿದ್ದೀರಾ ಅಂತ ಹೇಳಿದಾಗ, ಇಲ್ಲ ಮೇಡಮ್ ಬೇರೆ ಪ್ರಾಡಕ್ಟ್ಸ್ಗಳಿಗೆ 50 to 80% ಆಫರ್ ಇದೆ, ಆದರೆ ಈ ಒಂದು ಸೈಕಲ್ ಮೇಲೆ ಇಲ್ಲ ಅಂತ ಹೇಳಿದ್ರು. ಅದಿತಿಗೆ ತುಂಬ ಇಷ್ಟಪಟ್ಬಿಟ್ಟಿದ್ರಲ್ವಾ, ಸೊ ಡಿಸಪಾಯಿಂಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಪೇ ಮಾಡಿ ಈ ಒಂದು ಯೆಲ್ಲೋ ಕಲರ್ ಸೈಕಲ್ನ ನಾವು ಅದಿತಿಗೆ ಪರ್ಚೇಸ್ ಮಾಡಿ ಮನೆಗೆ ತೊಗೊಂಡು ಬಂದ್ವಿ. ಅದಿತಿ ವಾಸ್ ಸೋ ಎಕ್ಸೈಟೆಡ್. ಸೈಕಲ್ ಅಂತ ಹೇಳ್ತಿದ್ರು. ಮನೆಗೆ ತೊಗೊಂಡು ಬಂದಮೇಲೂ ಅಷ್ಟೇ ನೈಟ್ ಲೇಟ್ ಆಗಿತ್ತು, ಆದ್ರೂ ಅದಿತಿ ನಿದ್ದೆ ಮಿಸ್ ಮಾಡಿ ಅದರ ಜೊತೆ ಆಟ ಆಡಿ ಆಮೇಲೆ ಅದಿತಿ ನಿದ್ದೆ ಮಾಡಿದ್ರು. ಆಟ ಅನ್ನೋದೇ ಮಕ್ಕಳ ರೈಟ್ಸ್ ಅಲ್ವಾ, ಆ ರೈಟ್ಸ್ಗೆ ನಾವು ಸ್ಫೂರ್ತಿ ಕೊಡಬೇಕಾಗತ್ತೆ, ಸಪೋರ್ಟ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನಿಮ್ಮ ಮಕ್ಕಳಿಗೆ ರೈಟ್ ಏಜ್ಗೆ ಟಾಯ್ಸ್ಗಳನ್ನ ಕೊಡಿಸಿ, ಅದರಿಂದ ಮಕ್ಕಳ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ.